ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ವಿಚಾರವನ್ನ ತೆಗೆದುಕೊಂಡು ಇಡೀ ದೇಶಾದ್ಯಂತ ಒಂದು ಜನಾಭಿಪ್ರಾಯವನ್ನು ರೂಪಿಸಲಿಕ್ಕೆ ರಥಯಾತ್ರೆಯನ್ನು ಕೈಗೊಂಡವರು ಲಾಲ್ ಕೃಷ್ಣ ಅಡ್ವಾಣಿ ಅವರು. ಕೋರ್ಟಿನಲ್ಲಿ ಅದರ ಪರವಾಗಿ ಹೋರಾಟವನ್ನು ಮಾಡಿದಂಥವರು ಬಿಜೆಪಿಯಲ್ಲಿ ಕೇಂದ್ರ ಸಚಿವರು ಆಗಿದ್ದಂತಹ ಖ್ಯಾತ ವಕೀಲರಾಗಿರುವಂತಹ ರವಿಶಂಕರ್ ಪ್ರಸಾದ್ ಅವರು. ಕೋರ್ಟು ಇಂಥದ್ದೊಂದು ತೀರ್ಪು ಕೊಡೋದಕ್ಕೆ ಪೂರಕವಾಗಿ ದೇಶಾದ್ಯಂತ ಒಂದು ಭದ್ರತೆಯ ವಾತಾವರಣವನ್ನು ಸೃಷ್ಟಿ ಮಾಡಿ ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರವನ್ನು ಕೊಡೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಂಥವರು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು. ರಾಮನ ಅಸ್ತಿತ್ವವನ್ನು ಸಾಬೀತು ಮಾಡಬೇಕಾಗಿ ಬಂದಾಗಲೂ ಕೂಡ ನಮ್ಮ ಸರ್ಕಾರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅಲ್ಲಿ ಎಕ್ಸ್ಕವೇಷನ್ನು ಪ್ರತಿಯೊಂದಕ್ಕೂ ಕೂಡ ಅನುವು ಮಾಡಿಕೊಟ್ಟು ಅಲ್ಲಿ ಅವಶೇಷಗಳಲ್ಲಿ ಇರುವಂಥ ಸಾಕ್ಷ್ಯಗಳನ್ನು ತೆಗೆದು ಸುಪ್ರೀಂ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ನಮ್ಮ BJP ಸರ್ಕಾರ. ಈ ಎಲ್ಲ ವಿಚಾರಗಳಲ್ಲೂ ಕೂಡ ಲಾಲ್ ಕೃಷ್ಣ ಅಡ್ವಾಣಿಯವರಿಂದ ಮೋದಿಜಿವರೆಗೂ ಪ್ರತಿ ಹಂತದಲ್ಲೂ ಕೂಡ BJPಯ ನಾಯಕರು ಲೀಡರ್ಗಳದೇ ಪಾತ್ರ ಬಹಳ ದೊಡ್ಡದಿದೆ. ಕಾಂಗ್ರೆಸ್ಗೆ ಸಹಜವಾಗಿ ಈ ರಾಮ ಜನ್ಮಭೂಮಿ ನಿರ್ಮಾಣದಲ್ಲಿ ತಂದೇನೂ ಪಾತ್ರ ಇಲ್ಲ. ತಾನೇನಿದ್ರು ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ದಾವೆ ಹೂಡಿ ಜಡ್ಜ್ಮೆಂಟನ್ನು ಡಿಲೇ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ತಾನು ಅನ್ನೋ ಅಪರಾಧಿ ಪ್ರಜ್ಞೆ, ಒಂಥರ ಗಿಲ್ಟ್ ಫೀಲಿಂಗ್ ಅವ್ರಿಗೆ ಕಾಡ್ತಾ ಇದೆ. ಹಾಗಾಗಿ ಅವರು ಆ ಒಂದು ಅಪರಾಧಿ ಪ್ರಜ್ಞೆಯಿಂದ ದೂರ ಉಳಿತಾ ಇದ್ದಾರೆ. ಹಾಗಾಗಿ ಅದನ್ನು ನಾವು ಅವರ ನಿರ್ಧಾರವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳುವಂಥ ಸಂಗತಿಯಾಗಿದೆ. ನಾನೇನು ಅವ್ರನ್ನ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಡ್ತಾರೆ, ಇದಾದ ಮೇಲೆ ನಾವು ಅಯೋಧ್ಯೆಗೆ ಹೋಗಿ ಪೂಜೆ ಮಾಡಿ ಬರ್ತೇನೆ, ನನ್ನ ಬೆಂಬಲಿಗರು ಸಹ ಅಯೋಧ್ಯೆಗೆ ಹೋಗಿ ಪೂಜೆ ಮಾಡಿ ಬರ್ತಾರೆ ಅಂತ. ಈ ಹಿಂದೆ ರಾಮನ ಅಸ್ತಿತ್ವವನ್ನು ನಿರಾಕರಣೆಯನ್ನು ಮಾಡಿ ಸುಪ್ರೀಂ ಕೋರ್ಟಿಗೆ ರಾಮ ಸೇತು ವಿಚಾರದಲ್ಲಿ ಅಫಿಡವಿಟ್ ಸಲ್ಲಿಸಿರುವಂಥ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ ನಾಯಕರು, ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ, ಅದಕ್ಕೆ ಯಾವ ಆಧಾರ ಇಲ್ಲ, ರಾಮ ಒಬ್ಬ ಇದ್ದ ಅನ್ನೋದಕ್ಕೆ ಆತ ಅಸ್ತಿತ್ವ ಇತ್ತು ಅನ್ನೋದಕ್ಕೆ ಯಾವುದೋ ಆಧಾರಗಳಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ದಾವೆ ಹೂಡಿದ್ದಕ್ಕಾಗಿ ಆ ಪಾಪವನ್ನು ತೊಳ್ಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬರು ಅವರ ಪಕ್ಷದ ಪರವಾಗಿ ಅವ್ರು ಹೋಗಿ ಬಂದರೆ, ಅವ್ರ ಬೆಂಬಲಿಗರು ಹೋಗಿ ಬಂದರೆ ಖಂಡಿತ ನಾವು ಅದನ್ನು ಸ್ವಾಗತಿಸ್ತೀವಿ. ಸರ್, ಈಗ ಅಯೋಧ್ಯೆಗೆ ಟ್ರೈನ್ ಫೆಬ್ರವರಿ 4ನೇ ತಾರೀಕು ಮೈಸೂರಿಂದ ಅಯೋಧ್ಯೆಗೆ ವಿಶೇಷವಾದಂತಹ ರೈಲು ಸೇವೆ ಆರಂಭವಾಗ್ತಿದೆ. ಫೆಬ್ರವರಿ 18ನೇ ತಾರೀಕು ಇದೆ. ತಿಂಗಳಿಗೆ 2 ಸಾರಿಯಿಂದ ಪ್ರಾರಂಭ ಆಗ್ತಿದೆ. ಸುಮಾರು ಒಂದು 10 ಲೊಕೇಶನಿಂದ ಇವತ್ತು ಆರ್ಡರ್ನ ಕೊಟ್ಟಿದ್ದಾರೆ. ನಮ್ಮ ಮೈಸೂರಿನಿಂದಲೂ ಕೂಡ ಒಂದು ಟ್ರೈನ್ ಹೊರಡ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಮೈಸೂರಿಂದಲೂ ಭಕ್ತಾದಿಗಳು ಹೋಗ್ತಾರೆ. ನಮ್ಮ ಕಾರ್ಯಕರ್ತರು, ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ವತ್ಸಣ್ಣ ಅವರು, ಹಾಗೂ ನಮ್ಮ KR ಕ್ಷೇತ್ರದ ಸನ್ಮಾನ್ಯ ಶಾಸಕರು ಹೌದು. ಅವರು 4 ವಿಧಾನಸಭಾ ಕ್ಷೇತ್ರಗಳಿಗೆ ಅವರೇ ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ಕಾರ್ಯಕರ್ತರನ್ನು ಕೂಡ ನಾನು ಅವರು ಕೂತ್ಕೊಂಡು ಒಂದು ತೀರ್ಮಾನವನ್ನು ಮಾಡಿ ಕಾರ್ಯಕರ್ತರನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತೀವಿ. ನಾನೆಲ್ಲ ಮೈಸೂರಿಗರಿಗೆ ಕರೆ ಕೊಡ್ತೇನೆ, ದಯವಿಟ್ಟು 4ನೇ ತಾರೀಕು ಈ ವಿಶೇಷವಾದಂಥ ರೈಲು ಸೇವೆಯನ್ನು ಬಳಸಿಕೊಂಡು ಅಯೋಧ್ಯೆಗೆ ಹೋಗಿ ರಾಮನ ದರ್ಶನವನ್ನು ಪಡ್ಕೊಂಡು ರಾಮನ ಕೃಪೆಗೆ ನೀವು ನೀವು ಒಳಗಾಗಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥಿಸ್ತೇನೆ. ಮೈಸೂರಿಗೆ ಈ ರೀತಿ ಒಂದು ವಿಶೇಷವಾದಂಥ ಟ್ರೈನ್ ಕೊಟ್ಟಿರೋದಕ್ಕೋಸ್ಕರ ನಮ್ಮ ಕೇಂದ್ರದಲ್ಲಿ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಜಿಯವರಿಗೆ ಹಾಗೂ ಕೇಂದ್ರ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರಿಗೆ ಸಮಸ್ತ ಮೈಸೂರಿಗರ ಪರವಾಗಿ ನಮ್ಮ ಪಕ್ಷದ ವತಿಯಿಂದ ಎಲ್ಲ ರಾಮ ಭಕ್ತರ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತೇನೆ. ಯತೀಂದ್ರ ಸ್ಪರ್ಧೆ ಬಗ್ಗೆ ಯಾರು ಹೇಳಿದ್ರು, ನಾವು ಸ್ಪರ್ಧೆ ಮಾಡ್ತಾ ಇದ್ರು ಅಂತಿದ್ದವರು ಈಗ ಮುಖಂಡರುಗಳು ಯತೀಂದ್ರ ಸ್ಪರ್ಧೆ ಮಾಡಬೇಕು ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ನವರು ಕ್ಯಾಂಡಿಡೇಟನ್ನು ಹುಡುಕ್ತಾ ಇದ್ದಾರೆ ಅನ್ನೋದೇ ಸುದ್ದಿ ಕೇಳಿ ಬರ್ತಾ ಇತ್ತು. ಯತೀಂದ್ರ ಸಿದ್ದರಾಮಯ್ಯನವ್ರು ನಿಂತರೆ ಭಾಳ ಒಳ್ಳೆಯದು. ಅದೊಂಥರ ಹೇಗಿರುತ್ತೆ ಅಂದರೆ, ಯತೀಂದ್ರ ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಫೈಟ್ ಅಂತಂದರೆ ನಿಮಗೆ ಮಾಧ್ಯಮದವರಿಗೂ ಒಂದಷ್ಟು ಸುದ್ದಿ ಸಿಗುತ್ತೆ. ಆದರೆ ಅದು ಸ್ಪರ್ಧೆ ಹೇಗಿರುತ್ತೆ ಅಂದರೆ, ಡಾಕ್ಟರ್ ಯತೀಂದ್ರ ಸನ್ ಆಫ್ CM ಸಿದ್ದರಾಮಯ್ಯ ವರ್ಸಸ್ ಪತ್ರಕರ್ತ ಪ್ರತಾಪ್ ಸಿಂಹ, ಮಜಾ ಇರುತ್ತೆ. ಕುಮಾರಸ್ವಾಮಿ ನನ್ನೆ JDS ಮುಖಂಡರು, ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ಕುಮಾರಣ್ಣವರನ್ನು ಬಿಡದಿಯಲ್ಲಿರುವಂಥ ಅವ್ರ ಮನೆಯಲ್ಲಿ ಭೇಟಿಯಾಗಿ ನಾನು ಮಾತುಕತೆಯನ್ನು ಕೂಡ ನಡೆಸಿದೆ. ಮೂಲತಃ ನಾನು ಅಲ್ಲಿಗೆ ಹೋಗಿದ್ದು
ಇತ್ತೀಚೆಗೆ ನನ್ನ ತಮ್ಮನನ್ನು ಮರಗಳತನದ ವಿಚಾರದಲ್ಲಿ ಅನಗತ್ಯವಾಗಿ ಎಳೆತಂದು FIRನಲ್ಲಿ ಹೆಸರೇ ಇಲ್ಲದಿದ್ದವನಿಗೆ ಅರೆಸ್ಟ್ ಮಾಡಿ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡೋಂತಹ ಒಂದು ದುರುದ್ದೇಶಪೂರಿತ ರಾಜಕೀಯ ಷಡ್ಯಂತ್ರ ಏನು ನಡೀತು ಅದ್ರ ಬಗ್ಗೆ ಕೂಲಂಕಷವಾಗಿ ಜನಕ್ಕೆ ಅರ್ಥವಾಗುವ ರೀತಿಯಲ್ಲಿ ದಾಖಲೆ ಸಮೇತ ಸತ್ಯ ಸಂಗತಿಯನ್ನು ಬಿಚ್ಚಿಟ್ಟಂತಹ ಕುಮಾರಣ್ಣನಿಗೆ ನಾನು ವೈಯಕ್ತಿಕವಾಗಿ ಹೋಗಿ ಧನ್ಯವಾದವನ್ನು ಕೃತಜ್ಞತೆಯನ್ನು ಅರ್ಪಿಸಿದೆ. ಹಾಗೆ BJP JDS ಮೈತ್ರಿ ಇಡೀ ರಾಜ್ಯದಲ್ಲಿ ಇರೋದರಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಅವರ ಆಶೀರ್ವಾದ ಮತ್ತು ಬೆಂಬಲ ಬೇಕು ಅಂತೇಳಿ ಹೇಳಿ ಅವ್ರು ಕೇಳಿಕೊಂಡೆ. ಯಾಕಂದರೆ 2014ರಿಂದಲೂ ಕೂಡ ನಾನು BJP ಕ್ಯಾಂಡಿಡೇಟ್ ಆದರೂ ನನಗೆ ಆಲ್ ಪಾರ್ಟಿ ವೋಟರ್ಸ್ ಇದ್ದಾರೆ. JDS ಮತ್ತು ಕಾಂಗ್ರೆಸ್ನಲ್ಲಿರುವಂಥವರು ಕೂಡ ಮೋದಿಜಿ ಭಕ್ತರು ಯಾರಿದ್ದಾರೆ ಅವರು ಕೂಡ ನನಗೆ ವೋಟ್ ಹಾಕ್ತಾಯಿದ್ರು. ಸರಿ, ನಮ್ಮದು ಅಧಿಕೃತವಾದಂಥ ಮೈತ್ರಿ JDS ಪಕ್ಷದಿಂದ ಜೊತೆ ಇದೆ. ಕಾಂಗ್ರೆಸ್ನಲ್ಲೂ ಮೋದಿಜಿಯವ್ರ ಬಗ್ಗೆ ಸದಾಭಿಪ್ರಾಯ ಇರುವಂಥವ್ರು ವೋಟ್ ಹಾಕ್ತಾರೆ. ಆದರೆ JDSನವರು ಈ ನಮ್ಮ ಜೊತೆ ಅಧಿಕೃತವಾದಂಥ ಮೈತ್ರಿಯಲ್ಲಿ ಇರೋದ್ರಿಂದ ಅವರು ದೊಡ್ಡ ಪ್ರಮಾಣದಲ್ಲಿ ಇಳಿದು ಕೆಲಸವನ್ನು ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಹಾಗಾಗಿ ಕುಮಾರಣ್ಣನ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ, ಅವರ ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಹೋಗಿದ್ದೆ. ಅವರ ಬೆಂಬಲ, ಅವರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಹಳಷ್ಟು ದಿನಗಳಿಂದ ಒಂದು ಪ್ರಾಪರ್ ಆದಂಥ ಎಂಟ್ರಿ ಎಕ್ಸಿಟ್ ಅನ್ನೋದು ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣಕ್ಕೆ ಇಲ್ಲ. ಅಲ್ಲಿ ಎಲ್ಲಿಂದಲೂ ವೆಹಿಕಲ್ಗಳು ಬರ್ತಾ ಇದೆ, ಜನಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಒಂದು ಕೂಗಿತ್ತು. ಹಾಗೆ ಒಂದು ರೆಸ್ಟ್ ಏರಿಯಾ ಬೇಕಿತ್ತು, ಅಂದರೆ ಜನಕ್ಕೆ ಊಟ ತಿಂಡಿ ಮಾಡೋದಕ್ಕೆ ಒಂದು ರೆಸ್ಟ್ ಏರಿಯಾನು ಕೂಡ ಬೇಕಿತ್ತು. ಹಾಗೆ ಕೊಲಂಬಿಯಾ ಅಥವಾ ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಗೆ ಎಂಟರ್ ಆಗೋ ಸಂದರ್ಭದಲ್ಲಿ ಏನಿದೆ, ಹಿಂದೆ ಕೊಲಂಬಿಯಾ ಹಾಸ್ಪಿಟಲ್ ಇತ್ತು, ಆ ಭಾಗದಲ್ಲಿ ಒಂದು ಅಲ್ಲಿ ಬಾಟಲ್ ನೆಕ್ ಆಗಿರೋದ್ರಿಂದ ಅಲ್ಲಿ ಒಂದು ಫ್ಲೈಓವರ್ ಥರ ಬೇಕಿಲ್ಲ, ಫ್ಲೋವರ್ ಲಿಫ್ಟ್ ಬೇಕು ಅನ್ನೋದೊಂದು ಬೇಡಿಕೆ ಇತ್ತು. ಮೈಸೂರಿಂದ ಹೋಗಿ ಕುಂಬಳಗೋಡು ಫ್ಲೈಓವರ್ ಇಳಿದಾದ ಕೂಡಲೇ ಅಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಏನಿದೆ ಅಲ್ಲಿ ಮುಂದೆ ಅಲ್ಲಿ ಬಾಟಲ್ ನೆಕ್ ಥರ ಆಗ್ತಿದ್ದು, ರೋಡ್ ಕಿರಿದಾಗ್ತಾ ಇತ್ತು. ನೈಸ್ ಜಂಕ್ಷನ್ ಕೂಡ ಬರ್ತಾ ಇದೆ, ಅಲ್ಲಿ ರೋಡ್ ವೈಡ್ನಿಂಗು ಒಂದಷ್ಟು ಲ್ಯಾಂಡ್ ಅಕ್ವಿಷನ್ ಆಗಬೇಕಿತ್ತು. ಹಾಗಾಗಿ ಈ ಒಂದು ಪ್ರಪೋಸಲ್ನ, ಒಂದು ಸ್ಟ್ಯಾಂಡ್ ಅಲೋನ್ ಪ್ರಪೋಸಲ್ನ ನಾವು ಮಾಡಿ ಇವೆಲ್ಲದಕ್ಕೂ ಅಪ್ರೂವಲ್ನ ಕೊಡಬೇಕು ಅಂತ ನಿತಿನ್ ಗಡ್ಕರಿ ಅವ್ರನ್ನ ಕೇಳ್ಕೊಂಡಿದ್ದೆ. ಅವರು ಸಿವಿಲ್ ವರ್ಕು ಅಂದರೆ ಕನ್ಸ್ಟ್ರಕ್ಷನ್ ಕಾಸ್ಟು, ನಿರ್ಮಾಣ ವೆಚ್ಚಕ್ಕೆ 688 ಕೋಟಿ ರೂಪಾಯಿನ ಅಪ್ರೂವಲ್ನ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಟೆಂಡರ್ ಆಗಿ ಅದು ಕಾಮಗಾರಿಯನ್ನು ಶುರು ಮಾಡಿಸ್ಬೇಕು ಅನ್ನೋ ನಮ್ಮ ಉದ್ದೇಶ. ಅದೇ ರೀತಿ ಲ್ಯಾಂಡ್ ಅಕ್ವಿಷನ್ಗೆ ಸುಮಾರು ಒಂದು 500 ಕೋಟಿ ಬೇಕಾಗುತ್ತೆ. ಹೀಗೆ ಸುಮಾರು ಒಂದು 1200 ಕೋಟಿ ರೂಪಾಯಿ ಹೆಚ್ಚುವರಿ ವೆಚ್ಚ ಆಗ್ತಿದೆ. ಇದಿಷ್ಟನ್ನು ಕೂಡ ನಮ್ಮ ಮೋದಿಜಿ ಸರ್ಕಾರ ಹಾಗೂ ಕೇಂದ್ರ ಸಚಿವರಾಗಿರುವಂಥ ನಿತಿನ್ ಗಡ್ಕರಿ ಸಾಹೇಬರು ಕೊಟ್ಟಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ. ಇನ್ನೊಂದು 6-8 ತಿಂಗಳಲ್ಲಿ ಮೈಸೂರು ಮತ್ತು ಬೆಂಗಳೂರು ನಡುವಿನ ಹೈವೇನಲ್ಲಿ ಏನು ಸಣ್ಣ ಪುಟ್ಟ ಲೋಪದೋಷಗಳಿವೆ ಅಷ್ಟನ್ನು ಕೂಡ ಸರಿಪಡಿಸ್ತೀವಿ. 6 ಲೈನ್ ಮಾತ್ರನಾ ಸರ್ ಅಥವಾ ಸರ್ವಿಸ್ ರೋಡ್ ಇಲ್ಲ ಸರ್? ಅದು ಸರ್ವಿಸ್ ರೋಡ್ ಸಮೇತವಾಗಿ ಅವರಿಗೂ ಕೂಡ ಸ್ಲಿಪ್ ರೋಡ್ಗಳನ್ನ ಕೊಟ್ಟು, ಎಲ್ಲೆಲ್ಲಿ ಜಂಕ್ಷನ್ ಇದೆ ಅಲ್ಲಿ ಸ್ಲಿಪ್ ರೋಡ್ಗಳನ್ನ ಕೊಡ್ತೀವಿ. ಅದ್ರ ಜೊತೆಗೆ ಫುಟ್ ಓವರ್ ಬ್ರಿಡ್ಜ್ಗಳನ್ನ ಮಾಡ್ತೀವಿ. ಈ ಹೈವೇನಲ್ಲಿ ಎಲ್ಲೂ ಹಂಪ್ಗಳಿಲ್ಲ. ಸರ್ವಿಸ್ ರೋಡಲ್ಲಿ ಅದೇನಾಗುತ್ತೆ ಅಂದರೆ ಎಲ್ಲೆಲ್ಲಿ ಅಂಡರ್ ಪಾಸ್ಗಳಿರ್ತದೆ ಅಲ್ಲಿಂದ ಸಂಜೆ ಬರಬೇಕಾದ್ರೆ ಸ್ವಲ್ಪ ಎಲ್ಲ ಬೇರೆ ಬೇರೆ ಥರ ಬರ್ತಾ ಇರ್ತಾರೆ, ಆಯಿತಾ, ಅವರು ಲೋಕಾಭಿರಾಮವಾಗಿ ಬರ್ತಾ ಇರ್ತಾರೆ. ಅಂಥವ್ರಿಗೆಲ್ಲರೂ ಕೂಡ ಮುಂದೆ ಇದು ಸ್ಪೀಡ್ ಬ್ರೇಕರ್ ಇದೆ, ಸ್ವಲ್ಪ ನಿಧಾನವಾಗಿ ಚಲಿಸಿ ಅಂತ ಹೇಳೋದಕ್ಕೋಸ್ಕರ ಅಂಥವೆಲ್ಲ ಹಾಕಿರ್ತೀವಿ. ಅದು ಜನರ ಸುರಕ್ಷತೆಗೋಸ್ಕರ. ಕೊಚ್ಚೆ ಕಲ್ಲು ಹಾಕಕ್ಕೆ ನನಗೆ ಇಷ್ಟ ಇಲ್ಲ. ನಾರ್ತಿರೋ ಕೊಚ್ಚೆಗೆ ಯಾವನಾರು ತಿಳಿಗಳಿಗಳಷ್ಟೇ ಕಲ್ಲು ಹಾಕಕ್ಕೆ ಸಾಧ್ಯ. ನಾನೆಂತೂ ಆ ತಿಳಿಗಡಿ ಅಲ್ಲ, ಹಾಗಾಗಿ ನಾನು ಕೊಚ್ಚೆ ಕಲ್ಲು ಹಾಕಕ್ಕೆ ಹೋಗಲ್ಲ. ಅಪ್ಪರಿಗಾಗಿ ಕ್ಷೇತ್ರ ತ್ಯಾಗ ಮಾಡಿದ್ದಾರೆ, ಹಾಗಾಗಿ ಅವ್ರು ಕ್ಷೇತ್ರ ಕೊಡಬೇಕು, ಅದು ಮಾನದಂಡ. ನಂಗೆ ಗೊತ್ತಿಲ್ಲ. ನೋಡಿ, ನನ್ನ ಎದುರುಗಡೆ ನಾನು ಯಾರನ್ನು ಎದುರಾಳಿ ಅಂತ ನಾನು ನೋಡ್ತಿಲ್ಲ. ನಾನು ಮೋದಿಜಿಯವರು ಕೊಟ್ಟಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮೈಸೂರು ಜನಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ನಾನು 2014ರಲ್ಲಿ ಗೆದ್ದಿದ್ದು ಮೋದಿಜಿ ಹೆಸರಲ್ಲಿ, 2019ರಲ್ಲಿ ಗೆದ್ದಿರೋದು ಮೋದಿಜಿ ಹೆಸರಲ್ಲಿ. ಈ ಎರಡೂ ಟರ್ಮಲ್ಲೂ ಕೂಡ 10 ವರ್ಷಗಳಿಂದ ಮೋದಿಜಿಯವರು ಏನೇನು ಯೋಜನೆ ಕೊಟ್ಟಿದ್ದಾರೆ ಅದನ್ನು ತಂದು ಅನುಷ್ಠಾನ ಮಾಡಿದ್ದೀನಿ. 2024ರಲ್ಲೂ ಕೂಡ ಮೋದಿಜಿಯವರ ಹೆಸರು ಹೇಳ್ಕೊಂಡೆ ನಾನು ಚುನಾವಣೆಗೆ ಹೋಗೋನು. ನನಗೆ ಇಲ್ಲಿ ಬೇರೆ ಎದುರಾಳಿ ನಾನು ನೋಡೋಕ್ಕೂ ಅಲ್ಲ. ಮೋದಿಜಿ ಹೆಸರು ಮುಂದೆ ಯಾವುದೂ ನಿಲ್ಲಲ್ಲ. ಅದು ಮೈಸೂರು ಕೊಡಗಿನ ಜನ 2 ಸರಿ ಉತ್ತರ ಕೊಟ್ಟಿದ್ರೆ 3ನೇ ಸರಿ ಅದೇ ಉತ್ತರ ಕೊಡ್ತಾರೆ. ಒಂದ್ ಕಡೆ ಕುಮಾರಸ್ವಾಮಿ ಅವರು ಬೆಂಬಲ ಕೇಳಿದೆ ಅಂದ್ರೆ, ಮತ್ತೊಂದ್ ಕಡೆ JDS ಸಹ ಕ್ಷೇತ್ರಕ್ಕಾಗಿ ಪಟ್ಟಿದೆ ಅನ್ನೋದು ಕಾಂಗ್ರೆಸ್ ನಾಯಕರುಗಳೇ ಹೇಳ್ತಾರೆ. ಕಾಂಗ್ರೆಸ್ನವ್ರಿಗೆ ಫಸ್ಟ್ ಅವ್ರ ಕ್ಯಾಂಡಿಡೇಟ್ ಯಾರು ಅಂತ ಘೋಷಣೆ ಮಾಡಕ್ಕೆ ಹೇಳಿ, ಊರಿನ ಮುಸಾಬರಿ ಅವ್ರಿಗೆ ಯಾಕೆ? ಪಾಪ ಅವರು ಎಲ್ಲ ಮಂತ್ರಿಗಳು, ಯಾರ್ಯಾರು ಪ್ರಾಯ ಆಗಿರೋ ಮಂತ್ರಿಗಳೆಲ್ಲ ಇದ್ದಾರೆ,
10 ಜನ ಮಂತ್ರಿಗಳನ್ನ ಇಳಿಸ್ತೀರಿ ಅಂತ ಮಂತ್ರಿಗಳೆಲ್ಲ ಚಳಿ ಜ್ವರ ಬಂದು ಕೂತ್ಕೊಂಡಿದ್ದಾರೆ. ಅವ್ರಿಗೆ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ. ಅವ್ರ ಪರಿಸ್ಥಿತಿ ನೋಡಿ, 136 ಸೀಟ್ ಗೆದ್ಬಿಟ್ಟಿವಿ ಅಂತ ಹೇಳಿ ತಮಟೆ ಹೊಡಿತಾ ಇದ್ದಾರೆ. ಆದರೆ ಅವ್ರಿಗೆ ಕ್ಯಾಂಡಿಡೇಟ್ಸ್ ಇಲ್ಲ. ಅವ್ರು ಯಾರು ಕ್ಯಾಂಡಿಡೇಟ್ಸ್ ಹಂಗಾರೆ? ಮೈಸೂರಿಗೆ ಯಾರು ಅವ್ರ ಕ್ಯಾಂಡಿಡೇಟು? ಚಾಮರಾಜನಗರಕ್ಕೆ ಅವ್ರ ಕ್ಯಾಂಡಿಡೇಟ್ ಯಾರು? ಮಂಡ್ಯಕ್ಕೆ ಅವ್ರ ಕ್ಯಾಂಡಿಡೇಟ್ ಯಾರು? ಯಾರು ಕ್ಯಾಂಡಿಡೇಟೇ ಇಲ್ಲ. ಮಂತ್ರಿಗಳನ್ನ ನಿಲ್ಲಿಸಬೇಕಾದಂಥ ದೈನೈಷ ಸ್ಥಿತಿ ಬಂದೋಗಿದೆ. ಮಂತ್ರಿಗಳಿಗೆ ಪಾಪ ಅಲ್ಲಿ ನಿಂತ್ರೆ ಈ ಕಡೆ ಮಂತ್ರಿ ಸ್ಥಾನವನ್ನು ಕಳ್ಕೋಬೇಕು. ಚುನಾವಣೆಯಲ್ಲೂ ಕೂಡ ಮೋದಿಜಿಯವರ ಅಲೆನಲ್ಲಿ ಕೊಚ್ಚೋಗ್ತೀವಿ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಇಂಥ ಪರಿಸ್ಥಿತಿ ಬಂದೋಗುತ್ತೆ ಅಂತ ಅವರು ಕೂಡ ಆತಂಕದಲ್ಲಿದ್ದಾರೆ. ಫಸ್ಟು ಅವರ ಆತಂಕನ ನಿವಾರಣೆ ಮಾಡಿ ನಿಮ್ಮ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿ. BJP JDS ಮಧ್ಯದಲ್ಲಿ ಯಾವ ಗೊಂದಲ ಇಲ್ಲ. ಮೈಸೂರಿಗೆ ಎಲ್ಲರ ಬೆಂಬಲನೂ ಕೂಡ 2 ಟರ್ಮಲ್ಲೂ ಕೂಡ ನಾವು ಒಳ್ಳೆ ಕೆಲಸ ಮಾಡಿರೋದ್ರಿಂದ ಎಲ್ಲರ ಆಶೀರ್ವಾದ, ನಮ್ಮ BJP ಕಾರ್ಯಕರ್ತರ ನಾಯಕರ ಎಲ್ಲರ ಆಶೀರ್ವಾದ ನನಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.